ಹಾಯ್ ಕನ್ನಡಿಗರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸ್ವಲ್ಪ ಬೆಳೆಸಿ ಅಂತ ಕನ್ನಡಿಗರ ಕೈ ಮುಗಿದು ಕೇಳ್ಕೊಳ್ತಾ ಇವತ್ತು ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಮೊನ್ನೆ ದರ್ಶನ್ ಅವರು ಜೈಲಲ್ಲಿ ಕೂತ್ಕೊಂಡು ಅವರ ಜೊತೆ ಟೀ ಕುಡಿದ್ರು ಅನ್ನೋ ಒಂದು ವಿಷಯನ ಇಟ್ಕೊಂಡ್ಬಿಟ್ಟು ಮಾಧ್ಯಮಗಳೇನು ಪ್ರಸಾರ ಆಯಿತು. ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಾರನೇ ದಿನ ರೇಣುಕಾಸ್ವಾಮಿ ಕುಟುಂಬ ತಂದೆ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಗಳಗಳನ್ನ ಹತ್ತರು. ಅದನ್ನೆಲ್ಲ ನೋಡಿದ್ದೀರಿ. ಸಂಕಟವನ್ನು, ನೋವನ್ನು ಮಾಧ್ಯಮಗಳ ಮುಂದೆ ಹೇಳ್ಕೊಂಡ್ರು. ಭೀಕರವಾಗಿ ನನ್ನ ಮಗ ಕೊಲೆಯಾಗಿದ್ದಾನೆ, ಆ ನೋವಿನಲ್ಲಿ ನಾವಿದ್ದೇವೆ. ನನ್ನ ಸೊಸೆ ಗರ್ಭಿಣಿ, ಅವಳು ವಿಧಿಯಾಗಿದ್ದಾಳೆ, ಚಿಕ್ಕ ವಯಸ್ಸು. ಆ ನೋವಿನಲ್ಲಿ, ಆ ಸಂಕಟದಲ್ಲಿ ನಾವಿದ್ದೇವೆ. ಇವತ್ತು ನನ್ನ ಮಗನ ವಿಕೃತವಾಗಿ ಸಾಯಿಸಿರ್ತಕ್ಕಂಥವ್ರು ಜೈಲಿನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ನಾವು ಹೆಂಗೆ ಸಹಿಸ್ಕೊಂಡಿರಲಿ ಅಂತ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ತುಂಬ ದುಃಖ ಆಗ್ತಾ ಇದೆ. ಎಲ್ಲೋ ನಮಗೆ ಭಯ ಕಾಡ್ತಾ ಇದೆ, ನನ್ನ ಕುಟುಂಬಕ್ಕೆ ನ್ಯಾಯ ಸಿಗುತ್ತೋ ಇಲ್ಲ ಅಂತ. ರೇಣುಕಾಸ್ವಾಮಿ ಅವರು ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಗಳಗಳನ್ನೇ ಕಣ್ಣೀರು ಹಾಕಿದ್ದೀರಿ. ರೇಣುಕಾಸ್ವಾಮಿ ತಂದೆಯವರಿಗೆ ನಾನು ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಕೇಳ್ಕೊಳ್ತಾ ಇದೆ, ಯಾವುದಕ್ಕೆ ಹೆದರಕ್ಕೆ ಹೋಗಬೇಡಿ, ಯಾರಿಗೆ ಹೆದರಕ್ಕೆ ಹೋಗಬೇಡಿ. ರಾಜ್ಯದ ಜನ, ಮಾಧ್ಯಮಗಳು, ಕಾನೂನು ಎಲ್ಲ ನಿಮ್ಮ ಪರವಾಗಿದ್ದಾವೆ. ಭಯ ಪಡಕ್ಕೆ ಹೋಗಬೇಡಿ, ಧೈರ್ಯವಾಗಿರಿ, ನಿಮಗೆ ನ್ಯಾಯ ಸಿಗುತ್ತೆ. ಇಲ್ಲಿ 5 ಆಪ್ಷನ್ ಇದೆ: ರಾಜಕಾರಣಿಗಳು, ಸಿನಿಮಾದವರು, ನ್ಯಾಯಾಲಯ, ಕಾನೂನು ಮತ್ತು ಮಾಧ್ಯಮಗಳು ಮತ್ತು ಜನಗಳು. ಐದು ಆಪ್ಷನ್ ಇದೆ ರೇಣುಕಾಸ್ವಾಮಿ ಕುಟುಂಬದ ಪರವಾಗಿ. 5 ಆಪ್ಷನ್ನಲ್ಲಿ ರಾಜಕಾರಣಿಗಳು ಕೈ ಕೊಡ್ಬೋದು, ನಿಮಗೆ ಸಿನಿಮಾದವ್ರು ಕೈ ಕೊಡ್ಬೋದು. ಕಾನೂನು ಕೈ ಕೊಡಲ್ಲ, ರೇಣುಕಾಸ್ವಾಮಿ ಕುಟುಂಬಕ್ಕೆ ಕಾನೂನು ಕೈ ಕೊಡಲ್ಲ, ಮಾಧ್ಯಮಗಳು ಕೈ ಕೊಡಲ್ಲ, ಜನಗಳು ಕೈ ಕೊಡಲ್ಲ. ನಿಮ್ಮ ಪರ ನಿಂತ್ಕೊಂಡಿರ್ತಾರೆ. ಏನಾದ್ರಕ್ಕೆ ಹೋಗ್ಬೇಡಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಏನಾಗೋದಲ್ಲ, ಒಳ್ಳೇದಾಗುತ್ತೆ. ನಿಮ್ಮ ಮಗನಿಗೆ ಏನು ವಿಕೃತ ಸಾಯಿಸಿರೋರಿಗೆ ಶಿಕ್ಷೆ ಆಗುತ್ತೆ. ಭಯ ಪಡಕ್ಕೆ ಹೋಗ್ಬೇಡಿ. ಅವರು ಸದ್ದಾಮ್ ಹುಸೇನ್ ಜೊತೆಗೆ ಕೂತ್ಕೊಂಡು ಟೀ ಕುಡೀಲಿ, ಬಿನ್ ಲಾಡ್ ಜೊತೆಗೆ ಕೂತ್ಕೊಂಡು ಟೀ ಕುಡೀಲಿ, ಹಂಗಂತ ಹೇಳ್ಬಿಟ್ಟು ನೀವು ಬೇರೆ ಅಪಾರ್ಥ ತಿಳ್ಕೊಳಕ್ಕೆ ಹೋಗ್ಬೇಡಿ. ಭಯ ಪಡಕ್ಕೆ ಹೋಗ್ಬೇಡಿ, ಧೈರ್ಯಗಿರಿ. ಇಡೀ ಕರ್ನಾಟಕನೇ ನಿಮ್ಮ ಪರವಾಗಿದೆ, ಕರ್ನಾಟಕ ಜನತೆ ನಿಮ್ಮ ಪರವಾಗಿದ್ದಾರೆ. ಯಾರಿಗೆ ಎದ್ರಕ್ಕೆ ಹೋಗ್ಬೇಡಿ. ಅವರಾಯಿತು ಆ ಥರ ವ್ಯಕ್ತಿ ಎಲ್ಲ. ಈಗ ಒಬ್ಬರ ಜೊತೆಗೆ ಸೇರ್ದೇಟಿಗೆ ಅವರು ನೆಗೆಟಿವ್ ಆಗಿ ಪ್ಲ್ಯಾನ್ ಮಾಡ್ತಾರಂತ ಹೇಳೋಕ್ಕಾಗಲ್ಲ. ಅದು ಜೈಲಿನ ಅವ್ಯವಸ್ಥೆ ಬಗ್ಗೆ ಎತ್ತಿ ಹಿಡಿದಿದೆ. ಅಲ್ಲಿ ದರ್ಶನ್ ಅವ್ರದ್ದು ತಪ್ಪಿಲ್ಲ, ಯಾರು ತಪ್ಪಿಲ್ಲ. ಜೈಲಿನ ಒಳಗಡೆ ಅವ್ಯವಸ್ಥೆ ಬಗ್ಗೆ ಎತ್ತಿಡಿದಿದೆ. ಹಾಗಾಗಿ ಇವತ್ತು ಊರಿನಲ್ಲಿ ಹೋಗ್ಬೇಕಾಗಿದ್ದನ್ನು ಮಚ್ಚು ಕೊಡ್ಲಿ ತಗೊಂಡ್ರು ಅಂತಾರಲ್ಲ, ಆ ಥರ ಆಗಿದೆ ಈ ಪರಿಸ್ಥಿತಿ. ಈ ಒಂದು ರೇಣುಕಾಸ್ವಾಮಿದ ಎಪಿಸೋಡು. ಒಂದೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಮುಗಿದೋಗಿತ್ತು. ಇಷ್ಟೊಂದು ರದ್ದಾಂತ ಮಾಡುವಂಥ ವಿಷಯ ಅವಶ್ಯಕತೆ ಇರಲಿಲ್ಲ. ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಇದು ಮಾಧ್ಯಮಗಳು ಕೆಲಸ ಮಾಡಬೇಕಾಗುತ್ತೆ. ಹೈ ಪ್ರೊಫೈಲ್ ಕಾನೂನು ಕೆಲಸ ಹೆಂಗೆ ಮಾಡ್ತಾಯಿದ್ದೋ, ಕಾನೂನು ಜೊತೆಗೆ ಮಾಧ್ಯಮಗಳು ಕೆಲಸ ಮಾಡಬೇಕಾಗುತ್ತೆ. ಕಾನೂನುಗಳು ಜೊತೆಗೆ ಮಾಧ್ಯಮಗಳು ಸೇರಿಕೊಂಡು ಕೆಲಸ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ಮಾಧ್ಯಮಗಳಿಗೆ ದಿನ ಬೆಳಗ್ಗಿದ್ರೆ ಭಾಳ ನ್ಯೂಸ್ ಇದ್ದಾವೆ. ಈ ದರ್ಶನ್ ಅವರು ನ್ಯೂಸ್ ತಗೊಂಡು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಕುಟುಂಬದ ಪರವಾಗಿ ಮಾಧ್ಯಮಗಳು ಕೆಲಸ ಮಾಡ್ತಾ ಇದ್ದಾವೆ. ಅದು ಮಾಧ್ಯಮಗಳ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ. ಮಾಧ್ಯಮಗಳನ್ನ ಟೀಕೆ ಮಾಡೋದಕ್ಕಿಂತ ಮೊದಲು ನೀವೊಂದು ಸ್ವಲ್ಪ ದಾಂಧಿ ಎಬ್ಬರಿಸೋದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ನೊಂದು ಕಡೆ ಫ್ಯಾನ್ಸ್ ವಾರ್ ಮಾಡೋದು ನಿಲ್ಲಿಸಿ. ಯಾಕಂದರೆ ನಿಮ್ಮ ಬಾಸ್ನ ಇವಾಗ ನಮ್ಮ ಬಾಸು ಎಲ್ಲರೂ ಬಾಸೆ. ನಮ್ಮ ಬಾಸ್ನ ನಾವು ಎಷ್ಟು ಕ್ಲೀನಾಗಿ ಜೈಲಿಂದ ಕರ್ಕೊಂಬರ್ಬೇಕು, ಆ ಕೆಲಸ ಮಾಡಬೇಕು. ಏನು ಮಾಡ್ಬೇಕಂಗಾದ್ರೆ ಶಾಂತವಾಗಿರ್ಬೇಕು ಎಲ್ಲರೂ. ಆಗೋದಾಯಿತು, ಹೋಗೋದಾಯಿತು. ಇಷ್ಟೆಲ್ಲ ಹೋರಾಟಗಳು ಮಾಡಿದ್ರೆ ರೇಣುಕಾಸ್ವಾಮಿ ಹುಟ್ಟಿ ಬರಲ್ಲ. ಈಗ ಏನೇ ಮಾಡಬೇಕು, ಕರ್ನಾಟಕ ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂಥ ನಟನನ್ನು ಬಿಡಿಸ್ಕೊಬರ್ಬೇಕು ಅಂದರೆ ಏನು ಮಾಡಬೇಕು? ಇವತ್ತೇನೋ ಹೋಗಿ ಜೈಲಿಗೆ ಹೋಗಿ ನೋಡ್ಕೊಂಬರ್ತಾ ಇದ್ದೀರಲ್ಲ, ನೀವೆಲ್ಲ ದರ್ಶನ್ ಬಗ್ಗೆ ಅಷ್ಟು ಅಭಿಮಾನ ಇದ್ದರೆ, ನಿಮ್ಮ ಬಗ್ಗೆ ದರ್ಶನ್ ಬಗ್ಗೆ ಅಷ್ಟು ಪ್ರೀತಿ ಇದ್ದರೆ, ನೀವು ಜೈಲಿಗೆ ಹೋಗೋದಕ್ಕಿಂತ ನೀವೆಲ್ಲರೂ ಸೇರಿ ಸುಮಲತಾರನ್ನಾಗಿರಲಿ, ರಕ್ಷಿತಾ ಅವರನ್ನಾಗಿರಲಿ, ನಮ್ಮ ರಚಿತಾ ಅವರನ್ನಾಗಿರಲಿ, ಆಮೇಲೆ ಚಿಕ್ಕಣ್ಣ, ಡಾರ್ಲಿಂಗ್ ಕೃಷ್ಣ, ಇವರೆಲ್ಲ ಯಾರೇ ಇದ್ದೀರಲ್ಲಪ್ಪ, ಎಲ್ಲ ಇತಿಹಾಸಿಗಳು ನೋಡ್ಕೊಂಬರ್ತಾ ಇದ್ರಲ್ಲ, ನಾವು ಹೋಗಿ ಜೈಲಿಗೆ ಹೋಗಿ ನೋಡ್ಕೊಂಬಂದ್ವಿ ಅನ್ನೋದು ತೋರಿಸ್ಕೊಳಕ್ಕೆ ಹೋಗ್ತಾ ಇದ್ರಿ. ಅಷ್ಟು ಬಿಟ್ಟರೆ ನೀವೇನು ಮಾಡಬೇಕು? ನೀವೆಲ್ಲರೂ ಸೇರಿಬಿಟ್ಟು ಹೋಗಿ ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟು ರೇಣುಕಾಸ್ವಾಮಿ ಕುಟುಂಬ ಹತ್ರ ಹೋಗಿ ಸಾರಿ ಕೇಳಿ, ಈ ಥರ ಆಗಬಾರ್ದಾಯ್ತು, ಆಗೋಗಿದೆ, ಇದು ನಮ್ಮ ಕಡೆ ತಪ್ಪಿದೆ, ನಿಮ್ಮ ಕಡೆನೂ ತಪ್ಪಿದೆ, ಏನೂ ನಡೀಬಾರ್ದಾಯ್ತು, ನಡೆದೋಗ್ಬಿಟ್ಟಿದೆ. ಇವತ್ತು ದೊಡ್ಡ ಸ್ಟಾರ್ ನಟ, ಇವತ್ತು ನಮಗೆ ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ನಾಯಕ ನಟ ನಮಗೆ ಇವತ್ತು ಜೈಲಲ್ಲಿದ್ದಾರೆ. ನಿಮ್ಮ ಕುಟುಂಬದ ಪರ ನಾವಿದ್ದೇವೆ, ನಿಮ್ಮ ಕುಟುಂಬದ ಹೆಣ್ಣಿನ ಪರವಾಗಿ ನಾವಿದ್ದೇವೆ, ಆ ವಿಧವೆ ಪರವಾಗಿ ನಾವಿದ್ದೇವೆ, ಕ್ಷಮಿಸ್ಬಿಡಿ ಅಂತ ಒಂದು ಕ್ಷಮಾರ್ಪಣಾ ಪತ್ರ ತಗೊಬಂದು
ಕಾನೂನಿಗೆ ಕೊಡೋದು ಬಿಟ್ಬಿಟ್ಟು ನೀವು ಡೈಲಿ ಜೈಲಿಗೆ ಹೋಗಿ ನೋಡ್ಕೊಂಬರ್ತೀರಾ. ಜೈಲಿಗೆ ಹೋಗಿ ಬಂದಿಟ್ಟು ದರ್ಶನ್ ಆಚೆ ಬಂದ್ಬಿಡ್ತಾರ? ಇಲ್ಲ, ಏನು ಮಾಡಬೇಕು ಅದು ಮಾಡಬೇಕಲ್ಲ. ದರ್ಶನ್ ಅವ್ರಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ, ತಿಳ್ಕೊಬಿಡ್ರಿ ದರ್ಶನ್ ಅವರೇ. ನಿಮ್ಮ ಹೊಗಳ ಭಟ್ರನ್ನ, ನಿಮ್ಮ ಸ್ನೇಹಿತರನ್ನ, ನಿಮ್ಮ ಅಕ್ಕಪಕ್ಕದಾಗಿರೋರನ್ನ ಎಲ್ಲರೂ ದೂರ ಮಾಡಿಬಿಡಿ. ನಿಮ್ಗೆ ಆಲೇ ಗೊತ್ತಾಗಿದೆ ಅನಿಸುತ್ತೆ. ದರ್ಶನ್ ಅವರು ವಿರುದ್ಧ ಮಾತಾಡಿದಟ್ಟಿಗೆ ದರ್ಶನ್ ವಿರೋಧಿಗಳಾಗಲ್ಲ, ಇಲ್ಲಿ ವಿಷಯದ ಪರವಾಗಿ ಮಾತಾಡ್ತಾರೆ. ಮಾಧ್ಯಮಗಳು ಒಂದು ಲೆಕ್ಕದಲ್ಲಿ ದರ್ಶನ್ ಜೀವನಕ್ಕೆ ಉಳಿ ಮತ್ತು ಸುತ್ಕಿ ಇದ್ದಂಗೆ ಕೆತ್ತಾ ಇರ್ತವೆ ಮಾಧ್ಯಮಗಳು. ಅವರನ್ನು ಸರಿ ಮಾಡೋಕ್ಕೋಸ್ಕರ ಮಾಧ್ಯಮಗಳು ಕಷ್ಟಪಡ್ತಿದ್ದಾವೆ, ಕಾನೂನು ಕಷ್ಟಪಡ್ತಿದೆ, ರಾಜಕಾರಣಿಗಳು ಕಷ್ಟಪಡ್ತಾರೆ, ಎಲ್ಲ ಸಿನಿಮಾದವರು ಕಷ್ಟಪಡ್ತಿದೆ. ಈ ಉರಿಯ ಬೆಂಕಿಗೆ ತುಪ್ಪ ಹಾಕೋದಕ್ಕಿಂತ ಸುಮ್ಮನೆ ಬಿಡೋದು ಬೆಂಕಿ. ಇವಾಗ ಕೆಲವರೆಲ್ಲ ಉರಿಯ ಬೆಂಕಿಗೆ ತುಪ್ಪ ಹಾಕೋ ಕೆಲಸ ನಿಲ್ಲಿಸ್ಬಿಡ್ಬೇಕು. ಕಾನೂನು ಕೆಲಸ ಮಾಡುತ್ತೆ, ಮಾಧ್ಯಮಗಳು ಕೆಲಸ ಮಾಡ್ತವೆ, ರಾಜಕಾರಣಿಗಳು ಕೆಲಸ ಮಾಡ್ತಾರೆ, ಸಿನಿಮಾ ಕೆಲಸ ಮಾಡ್ತಾರೆ. ಯಾರ್ಯಾರು ಕೆಲಸ ಮಾಡಬೇಕು, ನೀವು ಅಭಿಮಾನಿಗಳು ನೀವೆಲ್ಲ ಏನು ಮಾಡೋಕೆ ಮಾಡ್ತೀರಾ. ಇವತ್ತು ಮೊನ್ನೆ ಬಳ್ಳಾರಿ ಗ್ರಾಮ ದೇವತೆ ಮೇಲೆ ಕಾಲಿಟ್ಟು ಎಲ್ಲ ದೇವರನ್ನ ತುಳಿದು ಹೂನಾರ ಹಾಕಿ ಇವತ್ತು ಅದು ಒಂದು ಕಾಂಟ್ರವರ್ಸಿ ಆಗಿ ನಿಮ್ಮ ಬಾಸ್ನ ಕುಣಿಕೆಗೆ ಇನ್ನೂ ಕಷ್ಟ ತಂದು ಕೊಡ್ತೀರಾ ನೀವೆಲ್ಲ. ನಿಮ್ಮ ಬಾಸ್ ಇವತ್ತು ಕಾನೂನು ಕುಣಿಕೆಯಲ್ಲಿ ಬಿದ್ದಿದ್ದಾರೆ, ಅವ್ರನ್ನ ಬಿಡಿಸ್ಕೊಬರ್ಬೇಕು ಅಂದರೆ ನೀವೆಲ್ಲ ಸುಮ್ಮನೆ ಇದ್ದು ಬಿಡಬೇಕು. ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ಇದ್ದು ಬಿಡಬೇಕು, ಎಲ್ಲ ಸೈಲೆಂಟಾಗಿ ಇದ್ದು ಬಿಡಬೇಕು. ಅದನ್ನು ಮಾಡಬೇಕಲ್ಲ. ಹಾಗಾಗಿ ರೇಣುಕಾಸ್ವಾಮಿ ಕುಟುಂಬ ಎದುರಂಥ ಅವಶ್ಯಕತೆ ಇಲ್ಲ. ದರ್ಶನ್ ಅವರು ಆಯಿತು ಆ ಥರ ವ್ಯಕ್ತಿ ಅಲ್ಲ. ಅವತ್ತೇನೋ ನಡೀತೋ ಅವರೆಲ್ಲ ಅಕ್ಕಪಕ್ಕದಾಗಿರೋರು ತಲೆ ತಿದ್ದಿ ಅವ್ರನ್ನ ಪಕ್ಕ ಪ್ಲಾನ್ ಮಾಡಿ ಕರ್ಕೊಂಡೋಗಿ ಮಾಡಿಸಿದ್ದಾರೆ. ಅವ್ರನ್ನ ಏನಾದರೂ ಮಾಡಿ ತಗಲಬೇಕು. 22 ತಿಂಗಳಿಂದ ಆ ಪ್ಲಾನಿಂಗ್ ನಡೆದಿದೆ ಅಂದರೆ 2 ತಿಂಗಳಿಂದ 3ನೇ ವ್ಯಕ್ತಿಗೆ 2 ತಿಂಗಳಿಂದ ಆ ಪ್ಲ್ಯಾನ್ ನಡೆದಿದೆ ಅನ್ನೋ ವಿಷಯ ಕೇಳಿಬಂದಿದೆ. 2 ತಿಂಗಳಿಂದ ಒಂದು ಪಕ್ಷ 2 ತಿಂಗಳಿಂದ ಆ ಪ್ಲಾನ್ ನಡೆದಿದ್ರೆ ದರ್ಶನ್ ಗ್ಯಾಂಗು, ರೇಣುಕಾಸ್ವಾಮಿ ಈ ಟೀಮ್ ಬಿಟ್ಬಿಟ್ಟು ಈ ವಿಷಯ ಹೊರಗಡೆ ಇರೋರಿಗೆ ಏನನ್ನ ಗೊತ್ತಿತ್ತಾ? ಅಲ್ಲಿ ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ಆಪ್ರೇಟ್ ಮಾಡ್ತಿದ್ರ? ದರ್ಶನನ್ನು ಇದೇ ಥರ ಕೆಡವಬೇಕಂತ 3ನೇ ವ್ಯಕ್ತಿ ಕೂತ್ಕೊಂಡು ಪ್ಲಾನ್ ಮಾಡ್ತಾಯಿದ್ರಾ? ಆಪ್ರೇಟ್ ಮಾಡ್ತಾಯಿದ್ರಾ? ದರ್ಶನ್ ಬೇಕಂತ ಕರ್ಕೊಂಡು ಹೋದ್ರ ತಗಲಾಕ್ಸೋಕ್ಕೋಸ್ಕರ? ಅವ್ರ ಅಕ್ಕಪಕ್ಕದಾಗಿರೋರೆ ಅದನ್ನೆಲ್ಲ ಯೋಚನೆ ಮಾಡಿ ಫಸ್ಟು. ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಮಾಡಿದ್ರೆ ಹಿಂಗೆ ದರ್ಶನ್ ಕೆಡವ್ಬೋದು ಅಂತ 3ನೇ ವ್ಯಕ್ತಿ ಆಪ್ರೇಟ್ ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. ರಿಮೋಟ್ ಇಟ್ಕೊಂಡು 2 ತಿಂಗಳಿಂದ ಪ್ಲಾನ್ ಆಗಿದ್ರೆ ಪಕ್ಕ ರೆಕಾರ್ಡ್ಗಳಾಗೋ ಥರ ಮಾಡಿಕೊಂಡು ದರ್ಶನ್ಗೆ ಗೊತ್ತಿದ್ದಂಗೆ ಇದನ್ನು ಕೆಡವಿರ್ಬೋದು, ಹೇಳೋಕ್ಕಾಗಲ್ಲ. 3ನೇ ವ್ಯಕ್ತಿಗಳು ಕೈವಾಡ ಇರ್ಬೋದು. ರೇಣುಕಾಸ್ವಾಮಿ ಅವ್ರ ಟೀಮು ಬಿಟ್ಟು, ಡಿ ಗ್ಯಾಂಗ್ ಟೀಮು ರೇಣುಕಾಸ್ವಾಮಿ ಬಿಟ್ಟು 3ನೇ ವ್ಯಕ್ತಿಗಳು ಹೊರಗಡೆ ಕೂತ್ಕೊಂಡು ಪ್ಲಾನ್ ಮಾಡಿ ರಿಮೋಟ್ ಕಂಟ್ರೋಲಲ್ಲಿ ಇಟ್ಕೊಂಡು ಈ ಥರ ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿ. ಅದ್ರ ಬಗ್ಗೆ ದರ್ಶನ್ ಅವರು ಯೋಚನೆ ಮಾಡಬೇಕು ಅಂತ ಹೇಳ್ತಾ, ದರ್ಶನ್ ಅವರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಹೊಗಳ ಭಟ್ರನ್ನೆಲ್ಲ ನಂಬಕ್ಕೆ ಹೋಗ್ಬೇಡ್ರಿ. ನಿಮ್ಮನ್ನು ಯಾರು ಬೈತಾರೋ ಅವ್ರನ್ನ ಬೈದವರೇನ ಬಂಧು ಅಂತ ತಿಳ್ಕೊಳ್ಳಿ. ನಿಮ್ಮನ್ನು ಬೈಯೋರಲ್ಲ ಒಳ್ಳೇದಕ್ಕೆ ಬೈತಾರೋ ಅವ್ರದ್ದು ಕೆಟ್ಟದಕ್ಕೆಲ್ಲ. ಇವತ್ತು ಈ ಒಂದು ಎಪಿಸೋಡ್, ಈ ಒಂದು ಕೃತ್ಯ ನಡೆದಿದೆಯಲ್ಲ, ಇದ್ರ ಪರವಾಗಿ ರೇಣುಕಾಸ್ವಾಮಿ ಕುಟುಂಬ ಪರ ನಿಂತ್ಕೊಳ್ತಾರೆ ಜನ, ಹೊರತಾಗಿ ಇವ್ರ ಪರ ನಿಂತ್ಕೊಳೋದಿಲ್ಲ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮಾಧ್ಯಮಗಳಿಗೆ ಭಾಳ ಕೆಲಸ ಇದ್ದಾವೆ ಮಾಡೋಕ್ಕೆ. ಮಾಧ್ಯಮಗಳಿಗೆ ಟೀಕೆ ಮಾಡೋಕ್ಕೆ ಹೋಗ್ಬೇಡ್ರಿ. ಮಾಧ್ಯಮಗಳು ಟಿ ಆರ್ ಪಿಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ತದೆ ಅಂತ ಮೊನ್ನೆ ಯಾರು ಹೇಳಿದರು, ಅದೆಲ್ಲ ಅಲ್ಲ. ಮಾಧ್ಯಮಗಳು ಸಮಾಜದಲ್ಲಿ ಸ್ವಚ್ಛ ಸಮಾಜ ನಿರ್ಮಾಣಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾವೆ, ಯಾರೋ ವಿರುದ್ಧವಾಗಿ ಅಲ್ಲ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಕಡೆಗೆ ನಮಸ್ಕಾರ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಳೆಸಿ ಅಂತ ಕನ್ನಡಿಗರಿಗೆ ಕೇಳ್ಕೊಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.